1100 ರೂಪಾಯಿಗಳನ್ನ ನಾವು ಯಾವ ರೀತಿ ದಾನ ಮಾಡಬೇಕು, ಬಡವರಿಗೆ ಅನುಕೂಲ ಆಗುವಂತದ್ದಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವಂತದ್ದಾಗಿರ್ಬೋದು, ಯಾವ್ದೋ ಮುಖಾಂತರ ನೀವು ಕೊಟ್ಟು ಬಂದಿದ್ರೆ ಹೇಳುವಂತ ಕೆಲಸ ಮಾಡ್ಕೊಂಡ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳಿದ್ರಿ. ನೀವು ಕೆಲವೊಂದು ಸ್ತೋತ್ರ, ಭಜನೆ, ಹಾಡು ಏನು ಮಾಡಿದ್ರೂ ಕೂಡ ನೀವು ಖುಷಿಯಿಂದ ಸಂತೋಷವಾಗಿ ಹೇಳಿದಾಗ ಆಕೆ ಲವಲವಿಕೆಯಿಂದ ಕುಣಿದಾಡುತ್ತಾಳೆ. ಮಹಾಲಕ್ಷ್ಮಿಗೆ ಅನೇಕ ವಿಧದ ನೀವು ಹಾಡಿ ಹೊಗಳತಕ್ಕಂತಹದ್ದನ್ನ ಮಾಡಿದ್ದೀರಿ, ಮಾಡುತ್ತಾ ಇರ್ತೀರಿ. ಯಾರಿಗೆ ವೇದ ಬರುತ್ತೋ, ಯಾರು ವೇದವನ್ನ ಪೂರ್ಣವಾಗಿ ಹೇಳುತ್ತಾರೋ, ಕೊನೆ ಪಕ್ಷ ಪಂಚಸೂಕ್ತಗಳನ್ನಾದರೂ ಓದೋದವರು. ಈ ಒಂದು ಮಹಾಲಕ್ಷ್ಮಿಯ 18 ಪುತ್ರರ ಹೆಸರನ್ನು ಹೇಳುವಂಥದ್ದು, ಖುಷಿಯಾಗಿ ಮಹಾಲಕ್ಷ್ಮಿ ತೃಪ್ತರಾಗುವಂಥದ್ದು. ಯಾವುದು ನಮ್ಮನ್ನು ಆವರಿಸಿದೆಯೋ, ಯಾವ ಕಾರಣಕ್ಕೆ ಆವರಿಸಿದೆಯೋ ಅದು ನಮಗೆ ಗೊತ್ತಿಲ್ಲ, ಏನು ಮಾಡ್ತೀರೋ ಗೊತ್ತಿಲ್ಲ. ಇವತ್ತೇ ನನಗೆ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡುವುದು. ಯಾವ ಪರಿಹಾರದ ಯಾವ ರೆಮಿಡಿ ನಿಮ್ಮನ್ನು ಕೈ ಹಿಡಿಯುತ್ತದೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಕೈ ಹಿಡಿದಿದೆ. ನಂಬಿದರೆ ಹಿಂಬು, ನಂಬದಿರುತ್ತದೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಸೊ ನನಗೆ ಗೊತ್ತಿದೆ ಪ್ರತಿಯೊಬ್ಬರು ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಾ ಮಹಾಲಕ್ಷ್ಮಿನ ಬರ್ಮಾಡ್ಕೊಳ್ಬೇಕು ಅಂತಂದ್ರೆ ಗುರುಗಳು ಹೇಳಿರುವಂಥ ವಸ್ತುಗಳನ್ನೆಲ್ಲ ಸಿದ್ಧತೆ ಮಾಡಿಕೊಂಡು ಸಾಕಷ್ಟು ಹೊತ್ತಿಂದ ವೆಯ್ಟ್ ಮಾಡ್ತಿರ್ತೀರ. ಯಾವ ರೀತಿ ನಾವು ಈ ಒಂದು ಮಹಾಲಕ್ಷ್ಮಿನ ಬರ್ಮಾಡ್ಕೊಳ್ಬೇಕಾಗತ್ತೆ ಶೀಘ್ರವಾಗಿ, ಇನ್ನು ವಿಶೇಷವಾಗಿ ಶುಕ್ರವಾರ ದಿನ ತಿಳಿಸ್ತೀನಿ ಅಂತ ಗುರುಗಳು ಹೇಳಿದ್ರು. ಬನ್ನಿ, ತಡ ಮಾಡಕ್ಕೆ ಹೋಗೋದೇ ಬೇಡ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹೇಗೆ ನಾವು ಮಹಾಲಕ್ಷ್ಮಿನ ಬರ್ಮಾಡ್ಕೊಳ್ಬಹುದು, ಎಲ್ಲ ವಸ್ತುಗಳನ್ನ ಸಿದ್ಧತೆ ಮಾಡಿ ಇಟ್ಕೊಂಡಿದೀವಿ, ಇನ್ನು ಬರ್ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ಇರುವಂಥದ್ದು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಪ್ರತಿಯೊಬ್ಬರು ಕೂಡ ಎಲ್ಲೋ ಒಂದು ಕಡೆ ಶುಕ್ರವಾರದ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಯಾಕಂದ್ರೆ 1100 ರೂಪಾಯಿಗಳನ್ನ ನಾವು ಯಾವ ರೀತಿ ದಾನ ಮಾಡಬೇಕು, ಬಡವರಿಗೆ ಅನುಕೂಲ ಆಗುವಂಥದ್ದಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವಂಥದ್ದಾಗಿರ್ಬೋದು, ಯಾವುದೋ ಮುಖಾಂತರ ನೀವು ಕೊಟ್ಟು ಬಂದಿದ್ರೆ ಹೇಳುವಂಥ ಕೆಲಸ ಮಾಡ್ಕೊಂಡ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳಿದ್ರಿ. ಸೊ ಆ ಒಂದು ಸಮಯ ಈಗ ಬಂದಾಗಿದೆ. ಸೊ ಹೇಗೆ ಬರ್ಮಾಡ್ಕೊಳ್ಳುವಂಥದ್ದು ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ಒಂದು ಮಹಾಲಕ್ಷ್ಮಿಗೆ ಕೆಲವೊಂದು ನೈವೇದ್ಯಗಳು ಬಹಳ ಪ್ರೀತಿ ಇರುತ್ತೆ. ನೀವು ಪುಷ್ಪಗಳಿಂದ ಪೂಜೆ ಮಾಡಿದ್ರೆ ತೃಪ್ತಳಾಗ್ತಾಳೆ. ನೀವು ಕೆಲವೊಂದು ಸ್ತೋತ್ರ, ಭಜನೆ, ಹಾಡು ಏನು ಮಾಡಿದ್ರೂ ಕೂಡ ನೀವು ಖುಷಿಯಿಂದ ಸಂತೋಷವಾಗಿ ಹೇಳಿದಾಗ ಆಕೆ ಲವಲವಿಕೆಯಿಂದ ಕುಣಿದಾಡುತ್ತಾಳೆ, ಖುಷಿಯನ್ನು ವ್ಯಕ್ತಪಡಿಸ್ತಾಳೆ. ಬಹುಶಃ ಮನೆಯಲ್ಲಿ ನಮಗೆ ಗೊತ್ತಾಗತ್ತೆ, ನಮ್ಮ ಮನೆಯಲ್ಲಿ ನಮಗೆ ಒಂದೊಂದು ದಿನ ನೀವು ಈ ಹಬ್ಬ ಹರಿದಿನಗಳಲ್ಲಿ ನೀವು ಮನೆಗೆ ತೋರಣ ಕಟ್ಟಿದ್ದು ಆ ಅಲಂಕಾರನೇ ಒಂದು ರೀತಿ ಅದ್ಭುತ ಇರುತ್ತೆ. ಬೇರೆ ದಿನಗಳಿಗೂ ಈ ಹಬ್ಬ ಹರಿದಿನಗಳಿಗೂ ಒಂದು ವಿಶೇಷವಾಗಿ ಮನೆ, ದೇವರ ಮನೆ ಅಂತ ಹಿಡಿದು ನಿಮ್ಮ ಪ್ರತಿ ಅಡುಗೆ ಮನೆ ಅಂತ ಹಿಡಿದು ಎಲ್ಲದರಲ್ಲೂ ಕೂಡ ಕ್ಲೀನು ನೀಟಾಗಿ ಕಂಗೊಳಿಸ್ತಾ ಇರುತ್ತೆ. ಒಂದು ಸುವಾಸನೆ ಬೀರ್ತಾ ಇರುತ್ತೆ, ಒಂದು ಖುಷಿ ಮನಸ್ಸಿಗೆ ಕೊಡ್ತಾ ಬರುತ್ತೆ. ನೀವೆಲ್ಲ ಅಷ್ಟು ಮಡಿಯಿಂದ ಪೂಜೆ ಮಾಡಿ, ತದನಂತರ ಒಂದಷ್ಟು ಅಡುಗೆಗಳು ಮಾಡಿ, ದೇವರಿಗೆ ನೈವೇದ್ಯ ಮಾಡಿ, ಯಾರಿಗೋ ಮಕ್ಕಳಿಗೆ ಬಂದಿರತಕ್ಕಂತಹ ಬಂಧುಗಳಿಗೂ ಒಂದಷ್ಟು ಭೋಜನವನ್ನು ಬಡಿಸಿ, ಆಮೇಲೆ ನೀವು ಒಂದು ಸಿಹಿ ಊರಣವನ್ನು ಸ್ವೀಕಾರ ಮಾಡಿದಾಗ ಆಗುವಂಥ ಖುಷಿನೇ ಬೇರೆ ಇರುತ್ತೆ. ಹಾಗೆ ಮಹಾಲಕ್ಷ್ಮಿಗೆ ಅನೇಕ ವಿಧದ ನೀವು ಹಾಡಿ ಹೊಗಳತಕ್ಕಂತಹದ್ದನ್ನು ಮಾಡಿದ್ದೀರಿ, ಮಾಡುತ್ತಾ ಇರ್ತೀರಿ. ನಾನು ಈ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ 12 ಪುತ್ರರು, ಇನ್ನೂ ಇದೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ 6 ಜನ, 12 ಜನ, 18 ಜನ, 6, 12, 18. ನೀವು ಈ ಸಂಖ್ಯೆಯನ್ನು ಬೆಳೆಸ್ಕೊಂಡು ಹೋಗ್ತಿರಬೇಕಾದ್ರೆ ಯಾರಿಗೆ ವೇದ ಬರುತ್ತೋ, ಯಾರು ವೇದವನ್ನು ಪೂರ್ಣವಾಗಿ ಹೇಳ್ತಾರೋ, ಕೊನೆ ಪಕ್ಷ ಪಂಚಸೂಕ್ತಗಳನ್ನಾದರೂ ಓದುವಂಥವರು. ಈ ಭೂಸೂಕ್ತ, ನೀಳಾ ಸೂಕ್ತ, ಪುರುಷ ಸೂಕ್ತ, ಶ್ರೀ ಸೂಕ್ತ, ನಾರಾಯಣ ಸೂಕ್ತ, ಈ ಪಂಚಸೂಕ್ತಗಳನ್ನು ಹೇಳುವಂಥವರು ಈ ಒಂದು ಮಹಾಲಕ್ಷ್ಮಿಯ 18 ಪುತ್ರರ ಹೆಸರನ್ನು ಹೇಳುವಂಥದ್ದು. ಖುಷಿಯಾಗಿ ಮಹಾಲಕ್ಷ್ಮಿ ತೃಪ್ತರಾಗುವಂಥದ್ದು. ಯಾರು ವೇದವನ್ನು ಹೇಳಕ್ಕೆ ಬರೋದಿಲ್ವೋ ಅವರು ಈ 12 ಪುತ್ರರನ್ನು ಹೆಸರು ಹೇಳ್ಕೊಂಡ್ರೂ ಸಾಕು. ನಮಗದು ಜಾಸ್ತಿ ಆಗುತ್ತೆ ಇರೋಲ್ಲ ಅಂತಂದರೆ ಕೇವಲ 6 ಮಾಡಿಕೊಂಡ್ರೂ ಆಗುತ್ತೆ. ಒಟ್ಟಾರೆ ಮಹಾಲಕ್ಷ್ಮಿಯರ ಮಕ್ಕಳನ್ನು ಕರೆದಾಗ
ಅಂದರೆ ಒಂದು ಉದಾಹರಣೆ ಮಾತ್ರ ಕೊಡ್ತೀನಿ, ನೀವು ಬೇರೆ ಇನ್ಯಾವುದಕ್ಕೂ ತಪ್ಪು ತಿಳಿಯೋ ಹಾಗಿಲ್ಲ. ಈಗ ದೇವೇಗೌಡರು ಎಷ್ಟು ಜನ ಮಕ್ಕಳಿದ್ದಾರೆ, ಅಷ್ಟು ಜನ ಮಕ್ಕಳ ಜೊತೆಗೆ ನಿಮ್ಮ ಸ್ನೇಹ ಇದೆ, ಅದು ಬೇರೆ ವಿಧಾನ. ಯಾರೋ ಒಬ್ಬರ ಜೊತೆಗೆ ಸಂಬಂಧ ಇದೆ, ಸಾಕಪ್ಪ ನಮಗೆ ಕುಮಾರಸ್ವಾಮಿ ಒಬ್ಬರು ಸಾಕಪ್ಪ, ಅವ್ರ ಜೊತೆ ಸಂಪರ್ಕಿಸ್ತಾರೆ, ಅವ್ರ ಸೆಂಟ್ರಲ್ ಮಿನಿಸ್ಟರ್, ಇದು ಉದಾಹರಣೆ ಮಾತ್ರ. ನೀವೇನು ಮಾಡ್ಬೋದು? ಇನ್ನು ದೇವೇಗೌಡರ ಸ್ನೇಹವೂ ಇದೆ, ಇನ್ನು ಕುಮಾರಸ್ವಾಮಿಯವರ ಸ್ನೇಹವೂ ಇದೆ, ಇನ್ನು ಅವರ ಮಕ್ಕಳ ಮೊಮ್ಮಕ್ಕಳು ಎಲ್ಲರೂ ಸ್ನೇಹ ಇದೆ ಅನ್ನುವಾಗ ಪೂರ್ಣವಾಗಿ ನಿಮಗೆ ಅವರು ಗೊತ್ತಿದ್ದಾರೆ, ಅವ್ರು ನಿಮಗೆ ಅಥವಾ ಬೇರೆ ಇನ್ಯಾರಾದ್ರೂ ಕೂಡ ತೆಗೆದುಕೊಳ್ಳಿ. ನಾನೊಂದು ಉದಾಹರಣೆ ಮಾತ್ರ ಕೊಟ್ಟಿದ್ದೀನಿ. ಅಷ್ಟು ಜನ ಇದ್ದಾಗ ಅದರಲ್ಲಿ ಪ್ರಧಾನವಾಗಿ ನಿಮಗೆ ಯಾರಾದರೂ ಒಬ್ಬರು ಗೊತ್ತಿದ್ದಾಗ ಸಾಕು ಅಂತ ಅನಿಸುತ್ತೆ. ಹಾಗೆ ಈ 6, 12, 18 ಕೂಡ ನೀವು ಪಠಿಸಬಹುದು. ನಾನು ಪ್ರಧಾನವಾಗಿ 12 ಯಾಕೆ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತಂದರೆ, ಬಹಳ ಮುಖ್ಯವಾಗಿ ಪಾಪ ನೀವು ತಪ್ಪು ಹೇಳೋದಾಗಿರಬಹುದು ಅಥವಾ ವೇದ ಮಂತ್ರ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ಕೊಟ್ಟ 12 ಮಾತ್ರ ನಾನು ಮೊದಲೇ ಹೇಳಿದ್ದೀನಿ, ಒಂದು ಪೆನ್ನು ಪುಸ್ತಕ ವ್ಯವಸ್ಥೆ ಮಾಡಿಕೊಂಡು ಬರ್ಕೊಳ್ತಕ್ಕಂತಹದ್ದು, ಅದು ರೆಡ್ಡಿಂಗ್ ಪೆನ್ ಆಗಿರಬೇಕು. ಅದನ್ನು ಬಳಸಿ ನೀವು ಬರೆಯುವಾಗ ನಾನು ಮೊದಲೇ ಹೇಳಿದ್ದೀನಿ, ಏಲಕ್ಕಿ, ಲವಂಗ, ಪಚ್ಚಕರ್ಪೂರ ಅದಕ್ಕೆ ಹಾಕಿ ಕೆಂಪು ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿ ಅದಕ್ಕೆ ಹಾಕುವಂಥದ್ದು, ಸ್ವಲ್ಪ ಮಾತ್ರವಾಗಿ ಬಾಯಿಗೆ ಹಾಕ್ಕೊಳ್ಳುವಂಥದ್ದು. ಬಾಯಿಗೆ ಹಾಕ್ಕೊಳ್ಳುವಾಗ ನಿಮ್ಮ ಯಾವ ಬೆರಳು ಎಂಜಲಾಗಬಾರ್ದು, ಊಟ ಮಾಡುವಾಗಲೇ ಎಂಜಲಾಗಬಾರ್ದು. ಅದೆಂಗೆ ಗುರುಗಳೇ? ಅದು ಗೊತ್ತಿದ್ದರೆ ಮಾತ್ರ, ಅದು ಬೇಡ. ಹೀಗೆ ನಾನೇನು ಹೇಳ್ತೀನಿ ಅಂತಂದರೆ, ಆ ಒಂದು ಮಿಶ್ರಣ ಮಾಡಿರ್ತಕ್ಕಂಥ ಇಷ್ಟು ದ್ರವ್ಯವನ್ನು ಸೇರಿಸಿ ಈ 3 ಬೆರಳಲ್ಲಿ ತೆಗೆಯೋದು, ನಿಮ್ಮ ಬಾಯಿಗೆ ಹಾಕ್ಕೊಳ್ಳೋದು, ಪೆನ್ನು ಪೇಪರನ್ನು ತೆಗೆದುಕೊಳ್ಳತಕ್ಕಂತಹದ್ದು. ಈಗ ನಾನು ಕೊಡುವ ಹೆಸರುಗಳನ್ನು ನೀವು ಬರೀತಾ ಇರ್ತೀರಿ. ಪ್ರೀತಿಯ ಬಂಧುಗಳೇ, ಬರ್ಕೊಳ್ತಾ ಇದ್ದೀರಿ. ಓಂ ದೇವಸಖಾಯ ನಮಃ, ಓಂ ದೇವಸಖಾಯ ನಮಃ. ಎರಡನೇದು ಓಂ ಚಿಕ್ಲೀತಾಯ ನಮಃ. ಓಂ ಚಿಕ್ಲೀತಾಯ ನಮಃ. ಮೂರನೇದು ಓಂ ಆನಂದಾಯ ನಮಃ, ಓಂ ಆನಂದಾಯ ನಮಃ. ನಾಲ್ಕನೇದು ಓಂ ಕರ್ದಮಾಯ ನಮಃ, ಓಂ ಕರ್ದಮಾಯ ನಮಃ. ಐದನೇದು ಓಂ ಶ್ರೀಪ್ರದಾಯ ನಮಃ, ಓಂ ಶ್ರೀಪ್ರದಾಯ ನಮಃ. ಆರನೇದು ಓಂ ಜಾತವೇದಾಯ ನಮಃ. ಆರನೇದು ಓಂ ಜಾತವೇದಾಯ ನಮಃ. ನಾನು ನಿಧಾನ ಕೇಳ್ತಿದ್ದೇನೆ, ತಾವು ಬರ್ಕೊಳ್ತಾ ಇದ್ದೀರಿ. ಓಂ ಜಾತವೇದಾಯ ನಮಃ. ಏಳನೆಯದು ಓಂ ಅನುರಾಗಾಯ ನಮಃ, ಓಂ ಅನುರಾಗಾಯ ನಮಃ. ಎಂಟನೆಯದು ಓಂ ಸಂವಾದಾಯ ನಮಃ. ಎಂಟನೆಯದು ಓಂ ಸಂವಾದಾಯ ನಮಃ. ಒಂಬತ್ತನೆಯದು ಓಂ ವಿಜಯಾಯ ನಮಃ, ಓಂ ವಿಜಯಾಯ ನಮಃ. ಹತ್ತನೆಯದು ಓಂ ವಲ್ಲಭಾಯ ನಮಃ, ಓಂ ವಲ್ಲಭಾಯ ನಮಃ. ಹನ್ನೊಂದನೆಯದು ಓಂ ಮದಾಯ ನಮಃ, ಓಂ ಮದಾಯ ನಮಃ. ಹನ್ನೆರಡನೇದು ಓಂ ಹರ್ಷಾಯ ನಮಃ, ಓಂ ಹರ್ಷಾಯ ನಮಃ. ಈ 12 ಸಾಕು. ಈ 12 ನಾವು ಬರೆದ ಆದಮೇಲೆ ಆ ಪುಸ್ತಕವನ್ನು ನೀವು ಯಾವುದಕ್ಕೂ ಬಳಸಬೇಡಿ. ಪ್ರತಿನಿತ್ಯ ಈ 12 ಹೆಸರನ್ನು ಬರೆಯುವಂಥದ್ದು, ಅಥವಾ ಪದೇ ಪದೇ ನಮಗೆ ಬರೆಯೋಕ್ಕಾಗಲ್ಲ ಗುರುಗಳೇ ಅನ್ನೋರು ಒಂದನ್ನೇ ಹಣೆಗೆ ಹೇಗೆ ಆ ಪುಸ್ತಕವನ್ನು ಹೀಗೆ ಹೊತ್ತುಕೊಳ್ಳುವಂಥದ್ದು. ಮಹಾಲಕ್ಷ್ಮಿಯ ಪುತ್ರರ ನಮ್ಮ ಈ ಶೋಕ, ದುಃಖ, ಭಯ, ಕಷ್ಟ, ಬಾಧೆ, ಋಣ, ದಾರಿದ್ರ್ಯ ಯಾವುದು ನಮ್ಮನ್ನು ಆವರಿಸಿದೆಯೋ, ಯಾವ ಕಾರಣಕ್ಕೆ ಆವರಿಸಿದೆಯೋ ಅದು ನಮಗೆ ಗೊತ್ತಿಲ್ಲ. ನಮಗೆ 12 ತರಹದ್ದು ನೋವುಗಳಿದ್ದಾವೆ, 12 ತರಹದ ಬಾಧೆಗಳಿದ್ದಾವೆ, 12 ಥರದ ಕಷ್ಟಗಳಿದ್ದಾವೆ. ನೀವು ಒಬ್ಬೊಬ್ಬರು ಒಂದೊಂದನ್ನು ಹೋಗಲಾಡಿಸಬೇಕು ಅಂತೇಳಿ ನೀವು ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಕೇಳಿಕೊಳ್ಳಿ. ಏನು ಮಾಡ್ತೀರೋ ಗೊತ್ತಿಲ್ಲ, ಇವತ್ತೇ ನನಗೆ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಹಣೆ ಮೇಲೆ ಇಟ್ಟುಕೊಂಡು, ಅದು ಕೂಡ ಉತ್ತರಕ್ಕೆ ಮುಖ ಮಾಡಬೇಕು ಅಥವಾ ಪೂರ್ವಕ್ಕೆ ಮುಖ ಮಾಡಿ ಬರೆಯುವಂಥದ್ದು
ಈ ಮಂತ್ರಗಳನ್ನು ಹೇಳ್ಕೊಳ್ಳೋಂಥದ್ದು. ಹೇಳಿ ನೀವಿನ್ನೇನು ಅದಕ್ಕೆ ಏನೇನು ಮಾಡಬೇಕಾಗಿಲ್ಲ. ಆ ಒಂದು ಪುಸ್ತಕವನ್ನು ಹಾಗೆ ಮಡಚಿಟ್ಟುಬಿಟ್ಟು ಎಲ್ಲಿ ಯಾವುದಾದ್ರು ಅದಕ್ಕೆ ಒಂದು ಶುದ್ಧವಾದ ಒಂದು ಪ್ಲೇಸ್ ಅಂತ ಕೆಳಗಡೆ ಒಂದು ಕೆಂಪು ವಸ್ತ್ರವನ್ನು ಹಾಸಿ ಅದರ ಮೇಲೆ ಪುಸ್ತಕನ ಇಟ್ಟು ನಮಸ್ಕಾರ ಮಾಡಿಕೊಳ್ಳುವಂಥದ್ದು. ಪ್ರತಿನಿತ್ಯ ಇದನ್ನು ಮಾಡುವಂಥದ್ದು. ಪ್ರತಿನಿತ್ಯ ಗೊತ್ತಿಲ್ಲ ಯಾರನ್ನು ಯಾವುದು ಕೈ ಹಿಡಿಯುತ್ತದೋ, ಯಾವ ಪರಿಹಾರದ ಯಾವ ರೆಮಿಡಿ ನಿಮ್ಮನ್ನು ಕೈ ಹಿಡಿಯುತ್ತದೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಕೈ ಹಿಡಿದಿದೆ, ಅನೇಕವಾಗಿರ್ತಕ್ಕಂತಹದ್ದು. 1 ತಿಂಗಳ ಹಿಂದೆ ಯಾವುದೋ ಒಂದು ಹೆಣ್ಣು ಮಗು ಬಂದಿತ್ತು. ಆ ಹೆಣ್ಣು ಮಗುವಿಗೆ ನಾನು 1 ವರ್ಷದಿಂದ ಯಾವುದೋ ಒಂದು ರೆಮಿಡಿ ಹೇಳಿದ್ದನಂತೆ. ಆ ಮಗು ಇತ್ತೀಚೆಗೆ ಆ ವಿಡಿಯೋ ಸಿಕ್ಕಿದೆ. ಆ 7 ವಾರಗಳಲ್ಲಿ 7 ರೆಮಿಡಿ ಮಾಡುವಂಥದ್ದು. ಪಾಪ ಆ ಊರು ಬಿಟ್ಟು ಇನ್ನೊಂದು ಪ್ರಾಂತ್ಯಕ್ಕೆ ಹೊರಟೋಗಿದ್ದಾರೆ. ಕರ್ನಾಟಕವೇ, ಅವರೆಲ್ಲ ನಾರ್ತ್ ಕರ್ನಾಟಕದವರು ನಮ್ಮ ಮೈಸೂರು ಕಡೆ ಹೊರಟು ಹೋಗಿ ಯಾರೋ ಸ್ನೇಹಿತರು, ಆ ಒಂದು ಸ್ನೇಹಿತರು ಇರ್ತಕ್ಕಂಥ ಪ್ಲೇಸ್ಗೆ ಅಲ್ಲಿ ಉಳ್ಕೊಂಡು ಅಷ್ಟು ಕಷ್ಟ ಕೊಟ್ಬಿಟ್ಟಿದ್ದಾರೆ ಊರಲ್ಲಿ. ಅವರು ಏನೋ ವಸ್ತುಗಳಾಗಲಿ ವಸ್ತ್ರಗಳು ತೆಗೆದುಕೊಂಡು ಹೋಗಿಲ್ಲ. ಅವರು ಇದ್ದದ್ರಲ್ಲೇ ಅವರ ತಮ್ಮ ತಾಯಿ ಈಕೆ ಹೊರಟು ಹೋಗಿ ಅಲ್ಲಿ ಯಾವುದೋ ಒಂದು ಹೋಟೆಲಲ್ಲಿ ಕೆಲಸ ಮಾಡಿಕೊಂಡಿದ್ದು. ಆ ಹುಡುಗಿ ಎಜುಕೇಟೆಡ್. ಏನು ಊರಲ್ಲಿ ಘಾಸಿ ಮಾಡಿದ್ರು ಅವರ ಕುಟುಂಬದವರು, ಅವರ ಮನೆಯವರು ತುಂಬ ಕಿರುಕುಳ ಕೊಟ್ರಂತೆ. ಅದಕ್ಕಾಗಿ ಇವರು ಕಾಣಿಸ್ಕೊಳ್ಬಾರ್ದು ಅಂತೇಳಿ ಮನೆ ಬಿಟ್ಟು ಹೊರಟು ಹೋಗಿ ಪೈಜಾಟಕ್ಕೆ ಸಿಲ್ಕೊಂಡಿದ್ದಾಗ ಈ ವಿಡಿಯೋ ಸಿಕ್ತಂತೆ. ಅದನ್ನು ಮಾಡಿ 1ನೇ ದಿನ ಮಾಡಿದ್ದಾಳೆ, 2ನೇ ದಿನ ಮಾಡಿದ್ದಾಳೆ, 3ನೇ ದಿನ ಮಾಡಿದ್ದಾಳೆ. ಯಾರೋ ಒಬ್ಬರು ಹೊರದೇಶದವ್ರು ಪರಿಚಯ ಆಗಿದ್ದಾರೆ. 8, 9ನೇ ದಿನ ಮಾಡ್ತಾ ಅವರವರಲ್ಲಿ ಮತ್ತಷ್ಟು ಖುಷಿ. ಅಂದರೆ ಹಾಗಂತೇಳಿ ಏನೋ ಅಂತಲ್ಲ, ಆ ವಯಸ್ಸಾಗಿರ್ತಕ್ಕಂಥವ್ರು ಹೊರದೇಶದವರು. ಈ ಮಗು ಹೆಣ್ಣು ಮಗು. ಈ ಹೆಣ್ಣು ಮಗು ಮತ್ತು ಇವರಿಬ್ಬರಲ್ಲೂ ಆ ತಂದೆ ಮತ್ತು ಮಗಳ ಬಾಂಧವ್ಯ ಬೆಳೆದು ಈಕೆ ಕಷ್ಟವನ್ನು ನೋಡಿ, ಇಷ್ಟೊಂದು ಎಜುಕೇಟೆಡ್ ಇಲ್ಲಲ್ಲಮ್ಮ, ನೀನು ಇಷ್ಟೊಂದು ಎಜುಕೇಷನ್ ಮಾಡಿದೆಯಲ್ಲಮ್ಮ, ನೀನೇನಾದರೂ ಮಾಡ್ಬೋದಲ್ಲ. ಅಲ್ಲ, ನನಗೆ ಮಾಡಲಿಕ್ಕೆ ಓದಲಿಕ್ಕೆ ಭಾಳ ಆಸಕ್ತಿ ಇದೆ, ಇಷ್ಟ ಇದೆ, ಆದರೆ ನಾನು ತುಂಬ ಕಷ್ಟಕ್ಕೆ ಸಿಲುಕೊಂಡಿದ್ದೀನಿ ಅಂತಂದಾಗ ಅವರು ಮಾತನಾಡದೆ ಆ ಮಗು ಹೆಣ್ಣು ಮಗಳ ಅಕೌಂಟ್ ತೊಗೊಂಡು 25 ಲಕ್ಷವನ್ನು ಹಾಕುತ್ತಂತೆ. ಆಕೆ ಹೆಸರು ಹೇಳೋದು ಬೇಡ ನಾನು. ಬಹುಶಃ ಈಕೆ ಇದನ್ನು ಕೇಳಿಸ್ಕೊಂಡು ಇದ್ದು ಹಾಗೆ ಬಂದಲ್ಲ ಮಾತ್ರ ಒಂದು ದಿವಸ ಮಾತಾಡಲೇಬೇಕಾದ್ರೆ ಅದು. ಹಾಗೆ ಮಾತಾಡಲಿಕ್ಕೂ ಕೂಡ ಅವರ ಕುಟುಂಬದವರಿಗೆ ಅವರು ತುಂಬ ಕಾಟ ಕೊಟ್ಟರಲ್ಲ, ಅವ್ರು ಅಕಸ್ಮಾತ್ ಮತ್ತೊಂದು ದಿವಸ ನೋಡಿದ್ರೆ ಗೊತ್ತಿಲ್ಲವಲ್ಲ ಇನ್ನೊಂದು ಏನಾದರೂ. ಮತ್ತು ಅವರು ಆ ಮಗುವಿಗೆ ದೊಡ್ಡ ಕನಸನ್ನೇನೋ ಕಟ್ಕೊಂಡಿದ್ದಾಳೆ. ಅದಕ್ಕೆಲ್ಲ ಈಗ ಅವರು ಸಹಕರಿಸ್ತಾ ಇದ್ದಾರೆ. ಗೊತ್ತಿಲ್ಲ, ಒಂದು ಮಿರಾಕಲ್. ಆ ಮಗುವಿಗೆ 25 ಲಕ್ಷ 20 ರೂಪಾಯಿ ಬರೋಕ್ಕೂ ಸಾಧ್ಯವಿಲ್ಲ. ಅವ್ರ ಕುಟುಂಬದವರಲ್ಲ, ಸ್ನೇಹಿತರಲ್ಲ ಅವರು, ಅಥವಾ ದೂರದ ಬಂಧು ಬಳಗ ಅಲ್ಲ ಅವರು, ನಮ್ಮ ದೇಶದವರು ಅಂತ ಮೊದಲೇ ಅಲ್ಲ, ಎಲ್ಲೋ ಇರ್ತಕ್ಕಂತಹ ಹೊರದೇಶದವರು. ಅದಕ್ಕೆ ಎತ್ತಣ ಕೋಗಿಲೆ ಎತ್ತಣ ಮಾಮರ, ಎಲ್ಲಿಯ ಸಂಬಂಧಗಳಿವೆಲ್ಲ. ಅದಕ್ಕಾಗಿ ನಂಬಿದರೆ ಹಿಂಬು, ನಂಬದಿರ್ದೊಡೆ ಬಂಬು. ನೀವು ನಂಬಿ ಮಾಡ್ತಾ ಬನ್ನಿ. ಈಗ ಪುಸ್ತಕ ಪಕ್ಕಕ್ಕೆ ಇಟ್ಟರಲ್ಲ, ನೀವು ಸ್ವಲ್ಪ ಬಾಯಿಗೆ ಹಾಕ್ಕೊಂಡಿದ್ದೀರಲ್ಲ, ಇಷ್ಟೇ ನೀವು ಮಾಡಬೇಕಾಗಿರೋದು. ಇನ್ನು ನೀವು ಮುಂದುವರೆದ ಭಾಗ, ನೀವು ಲಕ್ಷ್ಮಿಗೆ ಸಂಬಂಧಪಟ್ಟಾಗ ಪೂಜೆ ಮಾಡೋವಂಥದ್ದು, ಸ್ತೋತ್ರ ಆಡೋವಂಥದ್ದು, ನೀವು ಅಭಿಷೇಕ ಮಾಡೋವಂಥದ್ದು ಏನು ಮಾಡ್ತೀರೋ ಮಾಡ್ಕೊಳ್ಳಿ. ಒಟ್ಟಾರೆ 1 ದಿನಕ್ಕೆ 12 ಬಾರಿ ಬರೆಯುವಂಥದ್ದು, ಅದಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ. ಒಟ್ಟಾರೆ ಹಣೆ ಮೇಲೆ ಇಟ್ಕೋಬೇಕು ಆ ಪುಸ್ತಕವನ್ನು. ಒಂದು 5-6 ಸೆಕೆಂಡ್ ಹಣೆ ಮೇಲೆ ಇಟ್ಟುಕೊಂಡು ಕಣ್ಣಿಗೆ ಹೊತ್ಕೊಂಡು ಪುಸ್ತಕವನ್ನು ನಿಮಗೆ ಬೇಕಾಗಿರ್ತಕ್ಕಂತಹ ಒಂದು ಪ್ಲೇಸಲ್ಲಿ ಇಟ್ಕೊಳ್ತೀರಿ. ನಡೆಯೋ ಚಮತ್ಕಾರವನ್ನು ನೀವು ಕಾಣ್ತೀರಿ. ಬಹುಶಃ ಹಸಿವಿರಬೇಕು. ಹಸಿವಿದ್ದು ಊಟ ಮಾಡಿದಾಗ ಎಷ್ಟು ರುಚಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ರುಚಿಸುತ್ತೆ. ಅದು ಹಸಿವೇ ಇಲ್ಲ ಅಂತಂದರೆ ಕಾಟಾಚಾರಕ್ಕೆ ಊಟ ಮಾಡ್ತೀನಿ, ಪ್ರಯೋಜನ ಬಾರದು. ಯಾರೋ ನೋವಲ್ಲಿ ಬಳಲ್ತಾ ಇರ್ತಾರೋ ಆ ಲಕ್ಷ್ಮಿ ಅವರನ್ನು ಕರುಣಿಸ್ಬೇಕಾದ್ರೆ ಪರೀಕ್ಷೆಗಳು ಮಾಡ್ತಾಳೆ. ಒಂದಷ್ಟು ಪರೀಕ್ಷೆಗಳು ನಡೀತವೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಅಲ್ಲಿ. ಈಗ ನಿಮ್ಮ ಮನೆಯಲ್ಲಿರ್ತಕ್ಕಂಥದ್ದು ಮಕ್ಕಳು ಎಲ್ಲೋ ಹೋಗ್ತೀವಿ ಅಂತ ಅವರು ಖುಷಿಯಿಂದ ಅಂದ್ಕೊಂಡಿರ್ತಾರೆ. ಒಂದು ವಾರದಿಂದ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಹೋಗ್ಬೇಕಂದ್ರೆ ನೀವು ಅಪ್ಪ ಅಮ್ಮ ಆಗಿರೋರು ಅವರನ್ನು ಆ ದಿವಸ ತಡೀತದೆ, ಬೇಡ ಹೋಗೋದು ಬೇಡ ಅಂತ. ಎಷ್ಟು ಬೇಜಾರಾಗುತ್ತೆ ಅವರಿಗೆ. ನಿಮ್ಮ ಮಕ್ಕಳೇ, ನೀವು ಸ್ಟಾಪ್ ಮಾಡಿಸ್ತೀರಿ ಹೋಗೋದು ಬೇಡ ಅಂತ, ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಒಟ್ಟಾರೆ ಅವ್ರಿಗೆ ಪೇಯ್ನ್ ಆಗುತ್ತೆ, ನಿಮಗೆಲ್ಲೋ ಒಂದು ಕಡೆ ದುಃಖ ಆಗುತ್ತೆ. ಇವೆರಡರ ಮಧ್ಯೆ ಒಂದು ಚೂರಲ್ಲಿ ನಿಮಗೆ ಘರ್ಷಣೆ ಆಗುತ್ತೆ, ಗಲಾಟೆ ಆಗುತ್ತೆ. ಅಂದರೆ ಒಳ್ಳೆಯದು ನಡೆಯುವಾಗ ಈ ರೀತಿ ಏನಾದರೂ ಒಂದು ಸಣ್ಣ ಪುಟ್ಟದ್ದಾಗತ್ತೆ. ಅದನ್ನು ಲೆಕ್ಕಿಸದೆ ನಾವು ಮುಂದುವರೆದು, ಅಂದರೆ ಗೊತ್ತಿರುತ್ತೆ ತಂದೆ ತಾಯಿಗಳಿಗೆ ಅವ್ರ ಜೊತೆ ಹೋದರೆ ಇವ್ರು ಕೆಟ್ಟೋಗ್ತಾರೇನೋ, ಏನೋ ತೊಂದರೆ ಆಗುತ್ತೇನೋ, ಅದನ್ನು ತಡೆಯೋದು ಇವ್ರ ಉದ್ದೇಶವಾಗಿರುತ್ತೆ. ಆನಂತರ ಗೊತ್ತಾಗುತ್ತೆ ಅವ್ರ ಮಕ್ಕಳಿಗಾರೆ ನಾವು ಹೋಗ್ದಿದ್ದೆ ಒಳ್ಳೆಯದಾಯ್ತು ಅಂತ. ಹಾಗೇ ಇಲ್ಲಿ ಏನೇನು ನಡೆದರೂ ಕೂಡ ಖುಷಿಯಾಗಿ ಸ್ವೀಕಾರ ಮಾಡಿಕೊಳ್ಳಿ. 1 ದಿನ ಅಂತೂ ಮಹಾಲಕ್ಷ್ಮಿ ನಿಮ್ಮ ಮನೆಗೆ, ನೀವು ನಿಮ್ಮ ಕರೆಗೆ ಹೋಗೊಟ್ಟು ಆಕೆ ಓಡಿ ಬರತಕ್ಕಂಥದ್ದು ಸತ್ಯ. ಆ ಮಹಾಲಕ್ಷ್ಮಿಯರ
12 ಜನ ಪುತ್ರರನ್ನು ಹೆಸರನ್ನು ಹೇಳೋದರಿಂದ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ. ಖಂಡಿತ ಗುರುಗಳೇ, ಆ 12 ಹೆಸರುಗಳು ಯಾವುದು ಅನ್ನೋದ್ರ ಬಗ್ಗೆ ಕೂಡ ನಮಗೆ ತಿಳಿಸ್ಕೊಟ್ಟಿರಿ, ಒಂದೊಂದಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಬರ್ಕೊಳ್ಳೋದಕ್ಕೆ ಅನುಕೂಲ ಕೂಡ ಆಯಿತು ಪ್ರತಿಯೊಬ್ಬರಿಗೂ. ಅದರ ಜೊತೆಯಲ್ಲಿ ಪ್ರತಿನಿತ್ಯ ಬರೆಯೋದಕ್ಕಾಗಲ್ಲ ಅಂತಂದ್ರು ಅಟ್ಲೀಸ್ಟ್ ಅದನ್ನು ನಮ್ಮ ಹಣೆ ಮೇಲೆ ಕೂಡ ನಾವು ಇಟ್ಕೊಳ್ಬೇಕು ಅಂತ ತಿಳಿಸಿದ್ರಿ. ಇನ್ನೂ ಒಂದು ಉತ್ತಮವಾಗಿರುವಂಥ ಮಾತನ್ನು ಹೇಳಿದ್ರಿ. ಯಾಕಂದರೆ ಯಾರಿಗೆ ಯಾವುದು ಕೈ ಹಿಡಿಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಪ್ರಯತ್ನ ಅನ್ನೋಂಥದ್ದು ನಮ್ದಿರಬೇಕು. ಇನ್ನು ಆ ಒಂದು ರೆಮಿಡಿ ಫಾಲೋ ಮಾಡಿದಾಗ ಹೆಣ್ಣು ಮಗುಗೆ ಎಷ್ಟು ಖುಷಿಯಾಗಿರುತ್ತೆ. ಬಿಕಾಸ್ ಯಾವುದೇ ಕಡೆಯಿಂದನೂ ಆ ಯೋಚನೆ ಇಲ್ಲ, ಫಾಲೋ ಮಾಡಿದರೆ ಆಗಿದ್ದು. ನಾನು ಹೇಳಿದ್ದು ನನಗೂ ನೆನಪಿಲ್ಲ ಅದು ಯಾವ್ದು ವಿಡಿಯೋ ಅಂತೇಳಿ. 7ನೇ ವಿಡಿಯೋ ಎಂಡ್ ಆಯ್ತಂತೆ, ಅವ್ರ ಕಡೆಯಿಂದ ಆ ಮಗುವಿಗೆ ಮೊಬೈಲ್ಗೆ ಮೆಸೇಜ್ ಬಂತು. ಅವ್ರು ತಗೊಂಡಿದ್ದಾರೆ ಅಷ್ಟೇ, ಬಟ್ ಹಾಕೋದು ಮಾತಾಡೋದೆಲ್ಲ ಏನು ಹೇಳಿಲ್ಲ, ಯಪ್ಪ ಇಷ್ಟ ಆಗ್ತಾರೆ ಅಂತ. ಆ 7ನೇ ರೆಮಿಡಿ ಆದ ಕೂಡಲೇ ಅವ್ರ ಅಕೌಂಟ್ಗೆ ಅಷ್ಟು ಬಂದಾಗ ಅವರ ಆನಂದಕ್ಕೆ ಪಾರವೇ ಇಲ್ಲ, ಖಂಡಿತ ಪಾರವೇ ಇಲ್ಲ. ಆ ಖುಷಿಯನ್ನು ಹೇಳ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ರು ಪಾಪ ಅವರು. ಅವನು ತಮ್ಮ ಏನೂ ಮಾತಾಡಲ್ಲ, ಸೈಲೆಂಟ್ ಇರ್ತಾನೆ. ಏನೋ ಬಿಸ್ನೆಸ್ ಮಾಡ್ಬೇಕಂತ ಅವರು, ಆ ಹೆಣ್ಣು ಮಗಳು, ಅವರ ತಾಯಿ, ಒಂದು ಪುಟ್ಟ ಮಗು, ಅವರ ತಮ್ಮ, ಇಷ್ಟು ಜನನು ಬಂದಿದ್ರು. ಅವರ ಈ ಹೆಣ್ಣು ಮಗುವಿನ ಯಜಮಾನರು ಕೊಟ್ಟಿರುವಂಥ ಕಿರುಕುಳಕ್ಕೆ ಅವರು ಊರನ್ನೇ ಬಿಟ್ಟು ಕಾಣಿಸ್ಕೊಳ್ಬಾರ್ದು ಅಂತೇಳಿ 2-3 ವರ್ಷ ಹೊರಟೋಗಿದ್ದಾರೆ. ಈಗ ಬಂದು ಅಲ್ಲೇ ಇದ್ದಾರಂತೆ. ಈಗ ಅವ್ರದ್ದೇ ಆಗಿರೋವಂಥದ್ದು ಲೆವೆಲ್ ಬದಲಾಗಿದೆ, ಚೇಂಜ್ ಆಗಿದೆ. ಅದೇ ಹೇಳೋದು ನೋಡಿ, ಈ ಹಣ ಅನ್ನೋದೊಂದಿತ್ತು ಅಂತಂದರೆ ಎಷ್ಟು ಧೈರ್ಯ ಇರುತ್ತೆ ನೋಡಿ, ಹೌದು, ಎಷ್ಟು ಖುಷಿ ಕೊಡುತ್ತೆ ಅಂತಹ. ಅದೇ ಹೇಳೋದು, ಈ ಸರ್ವತ್ರದಲ್ಲೂ ಕೂಡ ನಮಗೆ ಧೈರ್ಯ ಹಾಕಬೇಕು ಅಂತಂದರೆ ಇದಕ್ಕೆ ಬೇಕು. ನೀವೇನಾದರೂ ಮಾಡಬೇಕು ಅಂತಂದರೆ ಮೊದಲು ಶರಣಾಗತರಾಗಬೇಕು. ಆವಾಗ ಧೈರ್ಯ ನೀವು ಮಾಡಿಕೊಂಡು ಮಾಡಿದಾಗ ಏನು ಬೇಕಾದರೂ ಆಕೆ ಕಳಿಸ್ಕೊಳ್ಳುತ್ತೆ. ಧೈರ್ಯ ಸರ್ವತ್ರ ಸಾಧನ, ನಿಮ್ಗೆ ಗೊತ್ತಿರೋದೇ ಅಲ್ವಾ. ಅದಕ್ಕಾಗಿ ಧೈರ್ಯ ಮಾಡ್ತಾ, ಇದೊಂದು ಉಪಕರಣ, ಅಂದರೆ ಇದು ಬ್ರಿಡ್ಜಾಗಿ ಕೆಲಸ ಮಾಡುತ್ತೆ. ಭಕ್ತ ಮತ್ತು ಭಗವಂತನಿಗೆ ಈ ರೆಮಿಡಿ ಅಲ್ಲಿ ಬ್ರಿಡ್ಜಾಗಿ ಕೆಲಸ ಮಾಡತಕ್ಕಂಥದ್ದು. ಈ ಕೊನೆಯಲ್ಲಿ ನೀವಿದ್ದೀರಿ, ಈ ಕೊನೆಯಲ್ಲಿ ಆಕೆ ಇದ್ದಾಳೆ. ನಿಮ್ಮಿಬ್ಬರನ್ನು ಸೇರಿಸ್ತಕ್ಕಂಥ ಮಾರ್ಗ ಇದೆಯಲ್ಲ, ಆ ಮಾರ್ಗವೇ ಈಗ ನಾನು ಕೊಟ್ಟಿರ್ತಕ್ಕಂತಹ ರೆಮಿಡಿ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ. ಸೊ ಇಷ್ಟೆಲ್ಲ ಉಪಯುಕ್ತವಾಗಿರುವಂಥ ರೆಮಿಡಿನ ನಮಗೆ ಕೊಟ್ಟಿದ್ದೀರಾ, ಜೊತೆಗೆ 12 ಪುತ್ರರ ಹೆಸರನ್ನ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂಥ ನಷ್ಟ, ಕಷ್ಟ, ದುಃಖಗಳಿದೆ ಅಂತಂದರೆ ಅವೆಲ್ಲವೂ ಕೂಡ ನಿವಾರಣೆ ಆಗಿ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಹೇಗೆ ಬರ್ಮಾಡ್ಕೊಳ್ಬೇಕು ಅಂತ ಸುಲಭವಾಗಿರುವಂಥ ದಾರಿನ ನಮಗೆ ತೋರಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಬಹಳ ದಿನಗಳಿಂದ ಹೇಳ್ತಾ ಬಂದಿದ್ವಿ, ಸಿದ್ಧತೆಗಳನ್ನ ನೀವು ಕೂಡ ಮಾಡ್ಕೊಂಡಿದ್ರಿ. ಮತ್ತೊಮ್ಮೆ ವಿಡಿಯೋನ ನೋಡಿ ಹೆಸರುಗಳನ್ನ ಕರೆಕ್ಟಾಗಿ ಬರ್ಕೊಂಡು ಗುರುಗಳು ಹೇಳಿರುವಂಥ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ಮಹಾಲಕ್ಷ್ಮಿನ ನಿಮ್ಮನೆಗೆ ಬರಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.